ಶಿಕ್ಷಕರೇ ಇವತ್ತಿನ ಪವರ್ ಫೋಕಸ್ ನಲ್ಲಿ ದುಬಾರಿ ದುನಿಯಾದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾಕೆ ಗೊತ್ತಾ, ನಾವು ನೀವು ಎಲ್ಲರೂ ಬದುಕ್ತಾ ಇರೋದೇ ದುಬಾರಿ ದುನಿಯಾದಲ್ಲಿ ರೀ. ಈ ದುನಿಯಾ ಸಿಕ್ಕಾಪಟ್ಟೆ ದುಬಾರಿ ಆಗಿ ಹೋಗಿದೆ. ಜೀವನ ಮಾಡೋದು ಹೇಗಪ್ಪ? ಅಯ್ಯೋ ಬಿಡಿ ಮೇಡಮ್, ಎಷ್ಟು ದಿವಸ ಹೇಳ್ತೀರಾ, ನಮಗೆ ಗೊತ್ತಿದೆ ಬೆಲೆ ಏರಿಕೆ ಆಗ್ತಾ ಇದೆ, ನಮ್ಗಾಗೋಗಿದೆ, ನೀವು ಯಾಕೆ ಪದೇ ಪದೇ ಅದನ್ನು ಹೇಳಿ ನಮ್ಗೆ ಇನ್ನೂ ಅದನ್ನು ನೆನಪಿಸ್ತೀರಾ ಅಂತ ನೀವೆಲ್ಲ ಅಂದ್ಕೊಳ್ಬಹುದು. ಆದರೆ ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂದರೆ ಪ್ರತಿನಿತ್ಯದ ಜೀವನ ನಡೆಸೋದು ಅಷ್ಟು ಸುಲಭ ಅಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಈಗ ನಾನು ಏನು ದಿನ ಮಾತಾಡ್ತಿದ್ದೀನಿ ಅಥವಾ ನೀವು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ ಅಂದರೆ ಮುಂದೆ ಇನ್ನೂ ನೋಡೋದಿದೆ ನಾವು ನೀವು ಎಲ್ಲರೂ. ಇದೇ ರೀತಿ ಆಗ್ತಾ ಹೋದರೆ ದೇಶದಲ್ಲಿ ಆರ್ಥಿಕ ಲಾಕ್ಡೌನ್ ಆಗುವಂಥ ಸ್ಥಿತಿ ಕೂಡ ಎದುರಾಗಬಹುದು. ಈಗ ಆಲ್ರೆಡಿ ಗಮನಿಸ್ತಾ ಇದ್ದೀವಿ, ಮೊದಲು ಹೋಟೆಲ್ಗಳಿಗೆ ಉದ್ಯಮಕ್ಕೆ ಮಾತ್ರ ತೊಂದರೆ ಆಗ್ತಿದೆ ಅಂತ ಅನಿಸ್ತಾ ಇತ್ತು. ಆದರೆ ಈಗ ನೋ, ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಬಹುತೇಕ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಬಂದಾಗಿದೆ. ನಿನ್ನೆ 80 ರೂಪಾಯಿ ಇದ್ದಂಥ ಆಟೋ ಗ್ಯಾಸ್ ಇವತ್ತು 105 ರೂಪಾಯಿಯಷ್ಟು ಏರಿಕೆ, ಅಂದರೆ 105 ರೂಪಾಯಿ ಆಗಿದೆ. ಸುಮಾರು 25 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಸೊ ಹೀಗಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಕೇವಲ ಭಾರತ ಮಾತ್ರ ಇದನ್ನು ಎದುರಿಸ್ತಾ ಇದೆಯಾ, ಕೇವಲ ಕರ್ನಾಟಕ ಮಾತ್ರ ಈ ಸಿಚುವೇಶನಲ್ಲಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಆರ್ಥಿಕ ಲಾಕ್ಡೌನ್ ಸ್ಥಿತಿಯನ್ನು ಎದುರಿಸುವಂಥ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತೀನಿ. ಎಕ್ಸ್ಪರ್ಟ್ಸ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಕೊಲ್ಲಿ ಯುದ್ಧದ ಎಫೆಕ್ಟ್ ದುಬಾರಿ ಆಗೋಯ್ತಲ್ಲಪ್ಪ ದುನಿಯಾ, ಏನಪ್ಪ ಮಾಡೋದು? ಎಲ್ಲವೂ ದುಬಾರಿ ದುಬಾರಿ ದುಬಾರಿ, ಮುಟ್ಟಿದ್ದೆಲ್ಲವೂ ಕೈ ಸುಡ್ತಾ ಇದೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿದೆ ಮಾರಿ ಹಬ್ಬ. ಭಾರತ ಸೇರಿ ವಿಶ್ವಾದ್ಯಂತ ಪೆಟ್ರೋಲ್, ಡೀಸೆಲ್, LPG ಎಮರ್ಜೆನ್ಸಿ ಡಿಕ್ಲೇರ್ ಆಗುವಂತಹ ದಿನಗಳು ಬಹಳ ಹತ್ರದಲ್ಲಿದೆ. ಗಾಯದ ಮೇಲೆ ಬರೆ ಕಮರ್ಷಿಯಲ್ LPG 195 ರೂಪಾಯಿ ಹೆಚ್ಚಳ ಆಗಿದೆ. ಹೋಟೆಲ್ ಉದ್ಯಮಕ್ಕೂ ದೊಡ್ಡ ಪೆಟ್ಟು. ದೇವರೇ ಕಾಪಾಡಬೇಕು. ಬಹುಶಃ ದೇವರು ಈ ಟೈಮಲ್ಲಿ ಕಾಪಾಡತಾನೋ ಇಲ್ವೋ ನಮ್ಮನ್ನ, ಖಂಡಿತವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಯಾರಾ, ಶೆಲ್, ಪ್ರೀಮಿಯಂ ಪೆಟ್ರೋಲ್, ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಶೆಲ್ ಪೆಟ್ರೋಲ್ ಲೀಟರ್ಗೆ 7 ರೂಪಾಯಿ, ಡೀಸೆಲ್ 25 ರೂಪಾಯಿ ಹೆಚ್ಚಳ ಆಗಿದೆ. ಜೆಟ್ ಇಂಧನದ ಬೆಲೆ ಕೂಡ ಏರಿಕೆ ಆಗಿದೆ. ಬರೆದಿಟ್ಕೊಳ್ಳಿ, ಇನ್ಮೇಲೆ ವಿಮಾನ ಪ್ರಯಾಣ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ವಿಮಾನ ಟರ್ಬೈನ್ ಇಂಧನ ಪ್ರತಿ ಕಿಲೋ ಲೀಟರ್ಗೆ 2.07 ಲಕ್ಷ. ಮುಂಬೈ ಷೇರುಪೇಟೆ ಅಂತೂ ಅಧ್ವಾನ ಎದ್ದೋಗಿದೆ. ಹೂಡಿಕೆದಾರರಂತೂ ಕಂಗಾಲಾಗಿ ಹೋಗಿದ್ದಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಜನ ಇನ್ವೆಸ್ಟ್ ಮಾಡಿರೋರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಹೂಡಿಕೆದಾರರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇನ್ವೆಸ್ಟರ್ಸ್ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದಂತ ಆಗೋಗಿದೆ ಅವ್ರಿಗೆ. ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿರೋರು ಬಹಳಷ್ಟು ಜನ ಇದ್ದಾರೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಪೆಟ್ರೋಲ್, ಡೀಸೆಲ್, LPG ಎಮರ್ಜೆನ್ಸಿ ಡಿಕ್ಲೇರ್. ಇದೊಂಥರ ಏನು ಹೇಳ್ದೇನೆ ಡಿಕ್ಲೇರ್ ಮಾಡ್ದಂಗೆ ಇದು. ಅದೇ ರೀತಿ ಆಗೋಗಿದೆ ಈಗ. ಬಹುತೇಕ ರಾಜ್ಯದಲ್ಲೇ ತಗೊಳ್ಳಿ, ಬಹುತೇಕ ಪೆಟ್ರೋಲ್ ಏನು ಬೇಡ, ಬರೀ ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ ಅಂತ ಆದ್ರೂ ಬಹುತೇಕ ಪೆಟ್ರೋಲ್ ಬಂಕ್ಗಳು ಬಂದಾಗಿದೆ. ಬಹುತೇಕ ಅಂದರೆ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಸುಮಾರು ಹೋಟೆಲ್ಗಳು ಬಂದಾಗಿದೆ. ಸೊ ಹೀಗಾಗಿ ಎಷ್ಟೋ ಉದ್ಯಮಕ್ಕೆ ಇದು ಪೆಟ್ಟು ಬೀಳ್ತಾ ಇದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಮುಂದೆ ಪರಿಸ್ಥಿತಿ ಇನ್ನಷ್ಟು ಘೋರವಾಗಿರುತ್ತೆ. ಬಹಳಷ್ಟು ಜನ ರಕ್ಷಣಾ ವಿಶ್ಲೇಷಕರು, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಆಲ್ರೆಡಿ. ದೇಶದಲ್ಲಿ ಹೆಚ್ಚು ಕಮ್ಮಿ ಒಂದ್ ರೀತಿ ಆರ್ಥಿಕ ಲಾಕ್ಡೌನ್ ಆಗೋದು ಗ್ಯಾರಂಟಿ. ಈಗಾಗಲೇ ಅಡುಗೆ ಎಣ್ಣೆ ದುಬಾರಿ ಆಗಿದೆ. ಇನ್ನಷ್ಟು ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ತರಕಾರಿ, ಅಕ್ಕಿ, ಬೇಳೆ, ಕಾಳುಗಳು ಗಗನಮುಖಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಆದಾಗ, ಲಾಜಿಸ್ಟಿಕ್ ಪ್ರಾಬ್ಲಮ್ ಆದಾಗ ಆಟೋಮ್ಯಾಟಿಕ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಈಗಾಗಲೇ ಆಟೋ LPG ಅಭಾವಕ್ಕೆ ಆಟೋಗಳು ಬಂದ್ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಬಸ್ಗೆ ಡೀಸೆಲ್ಲು, ಕಾರ್ಗೆ ಪೆಟ್ರೋಲ್ ಸಿಗೋದು ಕೂಡ ಕಷ್ಟ ಇದೆ. ಭಾರತದ ಆರ್ಥಿಕ ಎಂಜಿನ್ಗೆ ಕಾದಿದೆ ಬಹು ದೊಡ್ಡ ಸಂಕಷ್ಟ, ಆಪತ್ತು. ಲಾಕ್ಡೌನ್ ಇಲ್ಲ, ಆದರೆ ಒಂದು ರೀತಿ ಆರ್ಥಿಕ ಲಾಕ್ಡೌನ್ ಗ್ಯಾರಂಟಿ. ಯಾರು ಇದನ್ನ ಲಾಕ್ಡೌನ್ ಮಾಡ್ತೀವಿ, ಲಾಕ್ಡೌನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ರೀತಿಯ ಲಾಕ್ಡೌನ್ ಆಗೋದು ಗ್ಯಾರಂಟಿ. ಈಗ ಆಟೋಮ್ಯಾಟಿಕ್ಲಿ ಆಟೋಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ, ಆಟೋಗಳು ಬಂದಾದ್ರೆ ಇಟ್ ಇಸ್ ಆಟೋ ಲಾಕ್ಡೌನ್. ಪೆಟ್ರೋಲ್ ಡೀಸೆಲ್ ಸಿಕ್ಕಿಲ್ಲ ಅಂದ್ರೆ ವೆಹಿಕಲ್ಗಳು ಓಡಾಡಕ್ಕಾಗಲ್ಲ, ಮನೇಲೇ ನಿಲ್ಸ್ಕೊಂಡು ಎಲ್ಲರೂ ಮನೇಲೇ ಇರಬೇಕು. ಒಂಥರ ಅನ್ಡಿಕ್ಲೇರ್ಡ್ ಲಾಕ್ಡೌನ್ ಇದು.
ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಗೃಹಿಣಿಯರು ಕೂಡ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. LPG ಸಿಲಿಂಡರ್ ಮೊದಲೆಲ್ಲ ಬುಕ್ ಮಾಡಿದ್ರೆ ಅವತ್ತೊಂದು ದಿವಸ ಸಿಕ್ಬಿಡ್ತಾ ಇತ್ತು, ಹೆಚ್ಚು ಅಂದರೆ ನೆಕ್ಸ್ಟ್ ಡೇ 1 or 2 ಡೇಸಲ್ಲಿ ಅವ್ರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ನಮ್ಮ ಜೊತೆಗೆ ಪುಷ್ಪಾ ಮಧುಕರ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡ್ತೀನಿ. ಪುಷ್ಪಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಗೃಹಿಣಿ ಅಂದರೆ ಗೃಹನ ನಿರ್ವಹಣೆ ಮಾಡೋಳೆ ಗೃಹಿಣಿ. ಆದರೆ ಈ ರೀತಿಯಾಗಿ ಎಲ್ಲ ನಮ್ಮ ಜಾಗತಿಕ ಯುದ್ಧದಿಂದಾಗಿ ಎಲ್ಲ ಬೆಲೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ನೋಡಿ, ಇವಾಗ ನಮಗೆ ಉಕ್ರೇನದಿಂದನೇ ಸೂರ್ಯಕಾಂತಿ ಎಣ್ಣೆಯಲ್ಲೇ ಬರೋದು. ಬಟ್ ಅಲ್ಲಿಂದ ಆಮದು ಮಾಡ್ಕೊಳ್ಳಿಕ್ಕೆ ಬೇಕಂದರೆ ತೈಲಗಳು ಬೇಕು, ಅದು ಎಲ್ಲ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ರೇಟೆಲ್ಲ ಹೆಚ್ಚಾಗ್ತಾ ಇದೆ. ಅದೊಂದೇ ಇಲ್ಲ, ಇವಾಗ ನೋಡಿ ಈ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದ್ರೂ ನಮಗೆ ಎಲ್ಲ ಬರೋದು ಆ ಕಡೆಯಿಂದನೇ, ನಮ್ಮಿಂದನೂ ಹೋಗಬೇಕು, ಆ ಕಡೆಯಿಂದನೂ ಬರಬೇಕು. ಹಾಗಾಗಿ ಈ ತೈಲದ ವ್ಯವಸ್ಥೆ ಅವ್ಯವಸ್ಥೆವಾಗಿರೋದ್ರಿಂದ ಭಾಳ ಕಷ್ಟ ಆಗ್ತಾಯಿದೆ, ಎಲ್ಲರಿಗೂ ಕಷ್ಟ ಆಗ್ತಾಯಿದೆ. ಅದರಲ್ಲೂ ನಮ್ಮ ಮಹಿಳೆಯರಿಗೆ ಜೀವನ ಸಾಗಿಸೋದಂದರೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆ ಹೇಳಿ, ಅವಳೇ ಎಲ್ಲ ಒಂದು ಮನೆಯನ್ನು ಭಾರತೀಯರಲ್ಲಿ ನಮ್ಮ ಭಾರತೀಯ ಮಹಿಳೆಯರೇ ಹೆಚ್ಚು ಮನೆಯನ್ನು ನಿರ್ವಹಣೆ ಮಾಡೋಳು. ಅವಳಿಗೆ ಭಾಳ ಕಷ್ಟ ಆಗ್ತಾಯಿದೆ. ಅದೊಂದೇ ಅಲ್ಲ, ಇವಾಗ ಸ್ಕೂಲ್ ಫೀಸು ಎಲ್ಲ ಅವಳು ನಿರ್ವಹಣೆ ಮಾಡಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ಅದರಲ್ಲೂ ಮಧ್ಯಮ ವರ್ಗದ ಮಹಿಳೆಯರಿಗಂತೂ ಭಾಳ ಕಷ್ಟ ಆಗ್ತಾಯಿದೆ. ಇವಾಗ ಅದೊಂದೇ ಇಲ್ಲ, ನಮ್ಮ ರೈತರು ತಗೊಳ್ಳಿ, ನಮ್ಮ ರೈತರಿಗೆ ಒಂದು ಗೊಬ್ಬರ ಗ್ಯಾಸ್ ಎಲ್ಲ ಬೇಕಂದರೆ ಎಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಅವಳಿಗೆ ಆದಾಯ ಸಮೇತ ಕಡಿಮೆ ಅಲ್ವಾ. ಆದಾಯ ಕಡಿಮೆ ಆದಾಗ ಆಕೆ ಏನು ಮಾಡ್ತಾಳೆ? ಕೆಲವರು ಇದರಿಂದ ಡಿಪ್ರೆಷನ್ಗೆ ಹೋಗಿದ್ದವರು ಸಹ ಇದ್ದಾರೆ. ಮತ್ತು ಷೇರುಪೇಟೆಯಲ್ಲಿ ನಮ್ಮ ಮಹಿಳೆಯರು ಹೆಚ್ಚು ಜನ ದುಡ್ಡೆಲ್ಲ ಹಾಕಿದವರಿದ್ದಾರೆ. ಅದರ ಸಮೇತ ಆರ್ಥಿಕವಾಗಿ ಅವರಿಗೆಲ್ಲ ಕಮ್ಮಿನಲ್ಲಿ ನಷ್ಟ ಹೋಗ್ತಾ ಇದೆ. ಇದೊಂದೇ ಅಲ್ಲ, ನಮ್ಮದು ಬರೀ ತಿಂಡಿ ವ್ಯವಸ್ಥೆ ಒಂದೇ ಅಲ್ಲ, ಆರ್ಥಿಕವಾಗಿಯೂ ಸಮೇತ ಇವಾಗ ನೋಡಿ, ಕೆಲಸಗಾರರಿಗೆ ನಮಗೆ ಒಂದು ಸ್ಥಿರತೆ ಅಂತಲೇ ಇಲ್ಲ. ಉದ್ಯೋಗಗಳಲ್ಲಿ ಯಾವಾಗ ನಮ್ಮ ಕೆಲಸ ಹೋಗ್ಬೋದಪ್ಪ ಅಂತಲೂ ಅಂತಾಗ್ತಾಯಿದೆ. ಯಾಕೆ? ಇದರಿಂದಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಗಟ್ಟಿ ಇಲ್ಲದ ಕಾರಣ ಇದು ಈ ರೀತಿ ಆಗ್ತಾಯಿದೆ. ಹಾಗಾಗಿ ನಮ್ಮ ಮಹಿಳೆಯರಿಗಂತೂ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಇವಾಗೊಂದು ಹೋಟೆಲ್ಗೆ ಹೋಗಬೇಕು ಅಂತ ಹೇಳಿ, ಹೋಟೆಲ್ನಲ್ಲೂ ನಮಗೆ ಇವಾಗ ಕಮ್ಮಿ ಇದೆಯಾ, 1-2 ಬೆಲೆ ಹಾಕಿರ್ತಾರೆ. ಪಾಪ ಅವ್ರಿಗೂ ಸಮೇತ ನಾವು ಹೇಳೋದಲ್ಲ, ಈ ಗ್ಯಾಸ್ ಇದೆಲ್ಲ ಹೆಚ್ಚಾಗಿದ್ದರಿಂದ ಅವ್ರಿಗೂ ಸಮೇತ ಕಷ್ಟನೇ. ಹಾಗಾಗಿ ಮಹಿಳೆಯರಿಗಂತೂ ಮಧ್ಯಮದ ವರ್ಗದ ಮಹಿಳೆಯರಿಗಂತೂ ಭಾಳ ಕಷ್ಟ ಇದೆ.